ಮದ್ದೂರು ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಕೇಸ್ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ತಲೆದಂಡ ಆಗುತ್ತಾ? ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ದಿಢೀರ್ ಎತ್ತಂಗಡಿ. ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ವರ್ಗಾಯಿಸಿ ಆದೇಶ ಹೊರಬಿದ್ದಿದೆ. ಸ್ಥಳ ನಿಯೋಜನೆ ಮಾಡದೆ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ವರ್ಗ. ತಿಮ್ಮಯ್ಯ ಜಾಗಕ್ಕೆ ನವೀನ್ ಕುಮಾರ್ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಮದ್ದೂರು ಗಣೇಶ ಮೆರವಣಿಗೆಯ ವೇಳೆ ನಡೆದಂತ ಕಲ್ಲು ತೂರಾಟ. ಈ ಪ್ರಕರಣದಲ್ಲಿ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ತಲೆದಂಡ ಆಯ್ತಾ? ಭಾರಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ಸರ್ಕಾರದ ನಡೆ. ಏಕಾಏಕಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ತಿಮ್ಮಯ್ಯ ಜಾಗಕ್ಕೆ ನವೀನ್ ಕುಮಾರ್ ನೇಮಕ ಮಾಡಿದೆ. ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಆಗಿದೆ ನಿಜ. ಸ್ಥಳ ನಿಯೋಜನೆ ಮಾಡದೆ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯರನ್ನ ವರ್ಗ ಮಾಡಲಾಗಿದೆ. ಏಕಾಏಕಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮದ್ದೂರಿನಲ್ಲಿ ನಡೆದ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಇಡೀ ಮದ್ದೂರು ಹೊತ್ತಿ ಉರಿದಿತ್ತು. ಬಹಳ ದೊಡ್ಡ ಗೊಂದಲಕ್ಕೆ ಇದು ಕಾರಣವಾಗುತ್ತೆ. ಕೋಮು ಸಂಘರ್ಷಕ್ಕೆ ಕಾರಣವಾಗುತ್ತೆ. ಈಗ ನೋಡಿದ್ರೆ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯರನ್ನ ಸರ್ಕಾರ ವರ್ಗಾವಣೆಗೊಳಿಸಿದೆ. ಸ್ಥಳ ನಿಯೋಜನೆ ಕೂಡ ಮಾಡಿಲ್ಲ. ತಿಮ್ಮಯ್ಯ ಜಾಗಕ್ಕೆ ನವೀನ್ ಕುಮಾರ್ ನೇಮಕ ಮಾಡಿ ಆದೇಶ ಹೊರಬಿದ್ದಿದೆ. ಏಕಾಏಕಿ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯ ತಲೆದಂಡ ಆಯ್ತಾ? ಹಾಗಾದ್ರೆ ಸರ್ಕಾರದ ಈ ದಿಢೀರ ನಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.